ಕನ್ನಡ ಚಲನಚಿತ್ರದ ಹೆಸರನ್ನು ಬಳಸಿದ ಜೀ ಕನ್ನಡ ಧಾರಾವಾಹಿಗಳು. Not subscribed? Subscribe now. ರಮ್ಯಾ ಧ್ಯಾನ ಅಭಿನಯದ ಅಮೃತಧಾರೆ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಅಮೃತಧಾರೆಗೆ ಬಳಸಿದ್ದಾರೆ. ಅನಂತನಾಗ್ ಅಭಿನಯದ ನಾನಿನ್ನ ಬಿಡಲಾರೆ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ನಾನಿನ್ನ ಬಿಡಲಾರೆಗೆ ಬಳಸಿದ್ದಾರೆ. ಶ್ರೀಧರ್ ಅಭಿನಯದ ಬ್ರಹ್ಮಗಂಟು ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಬ್ರಹ್ಮಗಂಟುಗೆ ಬಳಸಿದ್ದಾರೆ. ರವಿಚಂದ್ರನ್ ಅಭಿನಯದ ಅಣ್ಣಯ್ಯ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಅಣ್ಣಯ್ಯಗೆ ಬಳಸಿದ್ದಾರೆ. ವಿಷ್ಣುವರ್ಧನ್ ಅಭಿನಯದ ಕರ್ಣ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಕರ್ಣಗೆ ಬಳಸಿದ್ದಾರೆ. ಲಕ್ಷ್ಮೀ ನಿವಾಸ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಲಕ್ಷ್ಮೀ ನಿವಾಸಗೆ ಬಳಸಿದ್ದಾರೆ. ನಿರೂಪ್ ಭಂಡಾರಿ ರಾಧಿಕಾ ಪಂಡಿತ ಅಭಿನಯದ ಆದಿ ಲಕ್ಷ್ಮೀ ಪುರಾಣ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಆದಿ ಲಕ್ಷ್ಮೀ ಪುರಾಣಗೆ ಬಳಸಿದ್ದಾರೆ. ಗಣೇಶ್ ಅಮೂಲ್ಯ ಅಭಿನಯದ ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯಗೆ ಬಳಸಿದ್ದಾರೆ. ಅಜಯ್ ರಾವ್ ಅಭಿನಯದ ಕೃಷ್ಣ ರುಕ್ಕು ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಕೃಷ್ಣ ರುಕ್ಕುಗೆ ಬಳಸಿದ್ದಾರೆ. ವಿಷ್ಣುವರ್ಧನ್ ಅಭಿನಯದ ಸೊಸೆ ತಂದ ಸೌಭಾಗ್ಯ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಸೊಸೆ ತಂದ ಸೌಭಾಗ್ಯಗೆ ಬಳಸಿದ್ದಾರೆ. ವಿಷ್ಣುವರ್ಧನ್ ಅಭಿನಯದ ಹೃದಯಗೀತೆ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಹೃದಯಗೀತೆಗೆ ಬಳಸಿದ್ದಾರೆ. ರಾಜ್ಕುಮಾರ್ ಅಭಿನಯದ ಅನ್ನಪೂರ್ಣ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಅನ್ನಪೂರ್ಣಗೆ ಬಳಸಿದ್ದಾರೆ. ರಮ್ಯಾ ಪ್ರೇಮ್ ಅಭಿನಯದ ಜೊತೆ ಜೊತೆಯಲಿ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಜೊತೆ ಜೊತೆಯಲಿಗೆ ಬಳಸಿದ್ದರು. ಸತ್ಯ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಸತ್ಯಗೆ ಬಳಸಿದ್ದರು. ಎಸ್ ಮಹೇಂದರ್ ಶ್ರುತಿ ಅಭಿನಯದ ಗಟ್ಟಿಮೇಳ ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಗಟ್ಟಿಮೇಳಗೆ ಬಳಸಿದ್ದರು. ರಮೇಶ್ ಅನು ಪ್ರಭಾಕರ್ ಅಭಿನಯದ ಶ್ರೀರಸ್ತು ಶುಭಮಸ್ತು ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಶ್ರೀರಸ್ತು ಶುಭಮಸ್ತುಗೆ ಬಳಸಿದ್ದರು. ಪಾರು ಸಿನಿಮಾದ ಹೆಸರನ್ನು ಜೀ ಕನ್ನಡ ಧಾರಾವಾಹಿ ಪಾರುಗೆ ಬಳಸಿದ್ದರು. Not subscribed? Subscribe now. Thank you for watching. For more videos please subscribe.